ಕುಂದಾನಗರಿ ಬೆಳಗಾವಿಯಲ್ಲಿ ದಿನೇ ದಿನೇ ಈ ಮರಾಠಿ ಪುಂಡರ ಕಿರಿಕು, ಉದ್ದಟತನ, ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಇದನ್ನು ಶತಾಯಗತಾಯ ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಮರಾಠಿ ಪುಂಡರ ವಿರುದ್ಧ ಸಮರ ಸಾರುವಂತಹ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಪ್ಲಾನನ್ನು ಮಾಡಿಕೊಂಡಿದ್ದಾವೆ. ಈ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳಲ್ಲಿಯೇ ದ್ವಂದ್ವ ನಿಲುವು ಈಗ ಸೃಷ್ಟಿಯಾಗಿದೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಅಪಸ್ವರ. ಕರ್ನಾಟಕ ಬಂದ್ಗೆ ಇಲ್ಲ ಕರವೇ ಬೆಂಬಲ. ಬಂದ್ ಬೆಂಬಲ ಬಗ್ಗೆ ದ್ವಂದ್ವ ನಿಲುವು. ಮರಾಠಿಗರ ದೌರ್ಜನ್ಯಕ್ಕೆ ರಾಜ್ಯದ ವಿವಿಧೆಡೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶ ಮುಂದುವರೆದಿದೆ. ಕನ್ನಡಿಗರ ಮೇಲೆ ಮರಾಠ ಪುಂಡರ ದಬ್ಬಾಳಿಕೆ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಬಂದ್ಗೆ ಬೆಂಬಲ ನೀಡುವ ವಿಚಾರವಾಗಿ ದ್ವಂದ್ವ ನಿಲುವು ವ್ಯಕ್ತವಾಗಿದೆ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಎಂದು ಕರವೇ ನಾರಾಯಣಗೌಡ ಘೋಷಿಸಿದ್ದಾರೆ. ಹೌದು, ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡ ಬೆಂಬಲ ಇಲ್ಲ ಎಂದಿದ್ದಾರೆ. ಬಂದ್ಗೆ ಕರೆ ಕೊಡೋದು ಸರಿಯಲ್ಲ. ಎಲ್ಲದಕ್ಕೂ ಬಂದ್ ಒಂದೇ ಉತ್ತರ ಆಗಬಾರದು. ಇಷ್ಟು ವರ್ಷದ ಬಂದ್ಗಳಿಂದ ಅಷ್ಟು ಪ್ರಯೋಜನವಾಗಿಲ್ಲ. ಮಾರ್ಚ್ನಲ್ಲಿ ನಡೆಯುವ ವಿದ್ಯಾರ್ಥಿಗಳ ಪರೀಕ್ಷೆಯ ಬಗ್ಗೆ ಗಮನ ಹರಿಸಬೇಕು. ಹೀಗಾಗಿ ಬಂದ್ ಬೆಂಬಲಿಸಲ್ಲ ಎಂದಿದ್ದಾರೆ. ಬೆಳಗಾವಿ ವಿಚಾರ ಮುಗಿದೋಗಿದೆ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ಮ ರಾಜ್ಯ ಕ್ಲಾಸ್ ಮಾಡಿಕೊಂಡು ನಮ್ಮ ಸರ್ಕಾರ ಕ್ಲಾಸ್ ಮಾಡಿಕೊಂಡು ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಪ್ರಯೋಜನ ಏನು? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಲ್ಲ. ಓಲಾ ಊಬರ್ ಮಾಲೀಕರ ಸಂಘದಿಂದ ಷರತ್ತು, ಬೇಡಿಕೆ ಈಡೇರಿದ್ರೆ ಮಾತ್ರ ಬಂದ್ಗೆ ಬೆಂಬಲನ. ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಬೆಂಬಲ ನೀಡುವ ವಿಚಾರವಾಗಿ ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ದ್ವಂದ್ವ ನಿಲುವು ವ್ಯಕ್ತವಾಗಿದೆ. ಓಲಾ ಊಬರ್ ಮಾಲೀಕರ ಸಂಘ ಕೆಲವೊಂದು ಷರತ್ತುಗಳನ್ನ ಮುಂದಿಟ್ಟಿದೆ. ಸದ್ಯಕ್ಕೆ ಬೆಂಬಲ ಸೂಚಿಸಿರುವ ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘ ತಮ್ಮ ಬೇಡಿಕೆಯನ್ನ ಈಡೇರಿಸದಿದ್ರೆ ಯೋಚನೆ ಮಾಡುತ್ತೇವೆ ಎಂದಿದೆ. ಬೆಂಗಳೂರಿನಲ್ಲಿ ಅನ್ಯ ರಾಜ್ಯಗಳ ಚಾಲಕರಿಂದ ತೊಂದರೆ ಆಗಿದೆ. ಬೆಂಗಳೂರಿನಲ್ಲಿ 2 ವರ್ಷದಿಂದಿರುವ ಆಟೋ ಚಾಲಕರಿಗೆ ಅವಕಾಶ ಕೊಡಬೇಕು. ಇದರ ಬಗ್ಗೆ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಬೇಕು, ನಮಗೆ ಕೈಜೋಡಿಸಬೇಕು. ಇವೆಲ್ಲ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟರೆ ಬಂದ್ಗೆ ಬೆಂಬಲ ಕೊಡೋದಾಗಿ ಓಲಾ ಊಬರ್ ತಿಳಿಸಿದೆ. ಮುಂದಿನ ತಿಂಗಳು 22ನೇ ತಾರೀಕರಂದು ಕರ್ನಾಟಕ ಬಂದ್ಗೆ ಕರೆ ನೀಡಬೇಕು ಅಂತ, ಹಾಗೆ ಮತ್ತೊಂದು ಸಭೆಯನ್ನು ಅತಿ ಶೀಘ್ರದಲ್ಲೇ ಕರೆದು ಅದರ ರೂಪರೇಷೆಗಳು ಎಲ್ಲವನ್ನ ಚರ್ಚಿಸೋಣ ಅಂತಲೂ ಸಹ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಸಹ ಕೆಲವೊಂದಿಷ್ಟು ನಾಯಕರಿಗೆ, ಕನ್ನಡ ಪರ ಸಂಘಟನೆಗಳ ನಾಯಕರಿಗೆ ತಿಳಿಸ್ಕೊಟ್ಟಿದ್ದೇವೆ. ಚಾಲಕರಿಗೂ ಸಹ ಹಲವಾರು ಸಮಸ್ಯೆಗಳಿದೆ. ಈ ಒಂದು ಕನ್ನಡ ನಾಡಿನ ಮಕ್ಕಳಾದಂಥ ಈ ನಮ್ಮ ಏನು ಆಟೋ ಚಾಲಕರಿದ್ದೀವಿ, ಈ ದಿನ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದೇವೆ. ನಾವು ಸಹ ಒಂದು ಪ್ರತ್ಯೇಕ ಈ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಇದ್ದೇವೆ. ಅದಕ್ಕೆ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಬೆಂಬಲವನ್ನು ಸಹ ಕೇಳಬೇಕು ಅಂತ ಇದ್ದೇವೆ. ಕರ್ನಾಟಕ ಬಂದ್ಗೆ ಆಟೋ ಚಾಲಕರ ಬೆಂಬಲ. 4.5 ಲಕ್ಷ ಆಟೋ ರಸ್ತೆಗೆ ಇಳಿಸದಿರಲು ತೀರ್ಮಾನ. ಕರುನಾಡು ಬಂದ್ಗೆ ಆಟೋ ಚಾಲಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 22ರಂದು ರಾಜ್ಯಾದ್ಯಂತ 4.5 ಲಕ್ಷ ಆಟೋಗಳನ್ನು ರಸ್ತೆಗೆ ಇಳಿಸದಿರಲು ತೀರ್ಮಾನ ಮಾಡಿದ್ದಾರೆ. ಬಂದ್ಗೆ ಸಂಪೂರ್ಣ ಬೆಂಬಲ ನೀಡೋದಾಗಿ ಆದರ್ಶ ಆಟೋ ಚಾಲಕರ ಒಕ್ಕೂಟದ ಮುಖಂಡ ಮಂಜುನಾಥ್ ಹೇಳಿದ್ದಾರೆ. ಕಾರ್ಮಿಕರು ಕೂಡ ಬಂದ್ಗೆ ಬೆಂಬಲ ನೀಡೋದಾಗಿ ಕಾರ್ಮಿಕ ಪರಿಷತ್ ಮುಖಂಡ ರವಿ ಶೆಟ್ಟಿ ಬೈಂದೂರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಏನು ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಈ ನಾಡಿನ ಐಕ್ಯತೆಗಾಗಿ ಏನು ಬಂದಿಗೆ ಕರೆ ನೀಡಿದಾರೋ, ಈ ಬಂದಿಗೆ ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ಸಂಪೂರ್ಣ ಬೆಂಬಲ ಕೊಡೋದರೊಂದಿಗೆ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಒಂದು ಸಭೆ ಕರೆದು ವಿಶ್ವಾಸಕ್ಕೆ ತಗೊಂಡು ಈ ಬಂದಿನ ಅವಶ್ಯಕತೆ ಏನಿದೆ ಅನ್ನೋದನ್ನ ಅರಿವನ್ನು ಮೂಡಿಸಿ ಈ 22ನೇ ತಾರೀಕು ಏನು ಬಂದಿಗೆ ಕರೆ ನೀಡಿದಾರೋ ಈ ಬಂದನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೇವೆ. ಬಂದ್ ದಿನ ಪರೀಕ್ಷೆಗಳು ಮುಂದೂಡಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇನ್ನು ಕರ್ನಾಟಕ ಬಂದಿನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಯುತ್ತೋ ಇಲ್ವೋ ಅನ್ನೋ ಗೊಂದಲ ಇತ್ತು. ಅದಕ್ಕೆಲ್ಲ ಶಿಕ್ಷಣ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪರೀಕ್ಷೆಗಳನ್ನ ಮುಂದೂಡಲ್ಲ, ಎಂದಿನಂತೆ ಎಕ್ಸಾಮ್ ನಡೆಯುತ್ತೆ ಅಂದಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಮಕ್ಕಳಿಗೆ ತೊಂದರೆ ಆಗದಂತೆ ಬಂದ್ ಮಾಡಲಿ ಅಂತ ಮನವಿ ಮಾಡಿದ್ದಾರೆ. ನಾನು ಹೋರಾಟಗಾರರಿಗೆ ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅವರು ಕೂಡ ಸಹಕರಿಸ್ತಾರೆ, ಏನು ತೊಂದರೆ ಏನಾಗೋದಿಲ್ಲ.
ಬಂದ್ ಮಾಡುವ ಅವಶ್ಯಕತೆ ಇಲ್ಲ. ಜನರಿಗೆ ತೊಂದರೆ ಆಗಬಾರದು ಎಂದ ಸಚಿವರು. ಕರ್ನಾಟಕ ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸದ್ಯ ಶಾಂತವಾಗಿದೆ, ಮತ್ತೆ ಕದಡುವುದು ಬೇಡ ಅಂದಿದ್ದಾರೆ. ಈಗೆಲ್ಲ ಮುಗಿದೋದ ವಿಷಯ ಅದು, ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದ ಬಸ್ಸು. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತಿ, ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಬೆಳಗಾವಿಗೆ ಅದು ನೇರವಾಗಿ. ಒಟ್ನಲ್ಲಿ ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸುವ ಬಗ್ಗೆ ಕೆಲ ಸಂಘಟನೆಗಳಲ್ಲೇ ಗೊಂದಲ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.